ಅಧಿಕಾರಿಗಳು ಮತ್ತು ಪತಂಜಲಿ ಸಂಸ್ಥೆಯ ಅಧ್ಯಕ್ಷರು, ಇತರೆ ಪದಾಧಿಕಾರಿಗಳು ಮತ್ತು ಗುರುಗಳು, ಪೊಲೀಸ್ ಇಲಾಖೆಯಲ್ಲಿ ಬಹಳ ಸ್ಟ್ರಿಕ್ಟ್ ಫಿಟ್ನೆಸ್ ಗೈಡ್ಲೈನ್ಸ್ ಅನ್ನ, ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಅನ್ನ ಪಾಸ್ ಮಾಡಿಕೊಂಡು ನಾವು ಇಲಾಖೆ ಒಳಗಡೆ ಸೇರ್ತೀವಿ. ಇಷ್ಟು ಹೈಟ್ ಇರಬೇಕು, ಇಷ್ಟು ವೆಯ್ಟ್ ಇರಬೇಕು, ಇಷ್ಟು ಏರೋಬಿಕ್ ಕೆಪಾಸಿಟಿ ಇರಬೇಕು, ಇಷ್ಟು ಎತ್ತರ ಇರಬೇಕು, ಇಷ್ಟು ಉದ್ದ ಹಾಕಬೇಕು, ಇಷ್ಟು ಡಿಸ್ಟೆನ್ಸ್ ಅನ್ನ ಎಷ್ಟೇ ಸಮಯದಲ್ಲಿ ನಾವು ಓಡಿ ಮುಗಿಸ್ಬೇಕು ಅಂತೆಲ್ಲ ಸೇರ್ಕೊತೀವಿ. ಅದರ ಇಲಾಖೆಗೆ ಸೇರ್ತೀವಿ. ಬಹಳಷ್ಟು ಜನರಿಗೆ ನಮ್ಮ ಲೈಫ್ ಸ್ಟೈಲ್ ಇಂದ ಸಮಸ್ಯೆಗಳಾದ್ರೆ ಕೆಲವರಿಗೆ ಆರೋಗ್ಯ ಸಮಸ್ಯೆ ಹಾಗೂ ಬೇರೆ ಬೇರೆ ರೀತಿ ಒತ್ತಡಗಳಿಂದ ಸ್ವಲ್ಪ ತೂಕ ಹೆಚ್ಚಾಗುವುದು ಮತ್ತು ಇತರೆ ಆರೋಗ್ಯ ಸಮಸ್ಯೆಗಳು ಎದುರಾಗುವುದನ್ನು ನಾವು ಗಮನಿಸಿದ್ದೇವೆ. ಅದರ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಗೃಹ ಮಂತ್ರಿಗಳಿರ್ಬೋದು, ನಮ್ಮ DGP ಅವರಿರ್ಬೋದು, ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳಿರ್ಬೋದು, ಪ್ರತಿಯೊಬ್ಬರು ಕೂಡ ನಮ್ಮ ಸೀನಿಯರ್ ಆಫೀಸರ್ಸ್ ಕಾನ್ಫರೆನ್ಸ್ ಅಲ್ಲಿ ನಮ್ಮ ಸಿಬ್ಬಂದಿಗಳ ಫಿಟ್ನೆಸ್ ಅನ್ನ ಇಂಪ್ರೂವ್ ಮಾಡಲಿಕ್ಕೆ ಯೂನಿಟ್ ಆಫೀಸರ್ಸ್ ಕ್ರಮ ತಗೋಬೇಕು ಅಂತ ನಿರಂತರ ಸೂಚನೆಗಳು ನೀಡ್ತಾ ಇದ್ದಾರೆ. ಯಾಕಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಫಿಟ್ನೆಸ್ ನ ಅವಶ್ಯಕತೆ ಇರುವಷ್ಟು ಯಾವ ಇಲಾಖೆಯಲ್ಲಿ ಇರಲ್ಲ. ಯಾಕಂದ್ರೆ ಎಲ್ಲ ಸಂದರ್ಭದಲ್ಲಿ ನಾವೇನೋ ಕಂಡ್ರು ಅಥವಾ ಆರೋಗ್ಯಗಳನ್ನ ಹಿಡಿತೀವಿ, ಓಡಬೇಕಾಗತ್ತೆ ಅನ್ನೋದಲ್ಲ. ನಾವು ರಸ್ತೆಯಲ್ಲಿ ನಿಂತು ಕೆಲಸ ಮಾಡಬೇಕಾಗುತ್ತೆ. VIP ಡ್ಯೂಟಿ ಇದ್ದಾಗ ಗಂಟೆಗಟ್ಟಲೆ ನಾವು ರಸ್ತೆಯಲ್ಲಿ ನಿಲ್ಲಬೇಕಾಗುತ್ತೆ, ಏರ್ಪೋರ್ಟ್ ಅಲ್ಲಿ ಕಾಯಬೇಕಾಗುತ್ತೆ. ಆಮೇಲೆ ಬೇರೆ ಬೇರೆ ಕಾರ್ಯಕ್ರಮ ಮಾಡುವಂತಹ ಸಂದರ್ಭದಲ್ಲಿ ನಾವು ಗಂಟೆಗಟ್ಟಲೆ ನಿಲ್ಲಬೇಕಾಗುತ್ತೆ. ಈ ದೇವಸ್ಥಾನ ಇರ್ಬೋದು, ಮಸೀದಿ ಇರ್ಬೋದು, ಚರ್ಚ್ ಇರ್ಬೋದು, ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು, ಪೂಜಾ ಪ್ರವಚನಗಳು ಅಥವಾ ಯಾರಾದರೂ ಬಂದಾಗ, ಹೋದಾಗ, ಸತ್ತಾಗ, ಕೆಟ್ಟಾಗ ಎಲ್ಲ ಸಂದರ್ಭದಲ್ಲೂ ನಾವು ನಿಂತು ಕೆಲಸ ಮಾಡುವಂಥದ್ದು ಅವಶ್ಯಕತೆ ಇದೆ. ಮತ್ತೆ ಗಟ್ಟಿಯಾಗಿ ಅದು 1 ಗಂಟೆ 2 ಗಂಟೆ ಅಲ್ಲ, ಕೆಲವು ಸಂದರ್ಭದಲ್ಲಿ 5-6 ಗಂಟೆ ಕಾಲ ರಸ್ತೆಯಲ್ಲಿ ನಿಂತು ಕೆಲಸ ಮಾಡುವ ಅವಶ್ಯಕತೆ ಇದೆ. ಈಗ 4-5 ಬೇರೆ ಬೇರೆ ತಾಲೂಕುಗಳಿಗೆ ನಮ್ಮ ಆಗಿನ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ರೆ ನಾನು ಗಮನಿಸಿದ್ದೆ. ಅಂದ್ರೆ ಅಷ್ಟು ಫ್ರೀಕ್ವೆಂಟ್ ಆಗಿ ಡ್ಯೂಟಿ ಮಾಡುವ ಅದನ್ನೊಂದು ಸತ್ವ ಇನ್ನೊಂದು ಜಾಗಕ್ಕೆ ಅಲ್ಲಿ ಮಿಕ್ಸು ಇನ್ನೊಂದು ಕಡೆಲ್ಲ ಇಷ್ಟು ಫ್ರೀಕ್ವೆಂಟ್ ಮೂವ್ಮೆಂಟ್ ಅನ್ನು ಮಾಡ್ತೀವಿ. ಮತ್ತೆ ಈ ಹಿಂದೆ ಒಮ್ಮೆ ಬೆಂಗಳೂರು DCP ಇದ್ದ ಸಂದರ್ಭದಲ್ಲಿ ಈ ಚಂದ್ರಯಾನ ಕಾರ್ಯಕ್ರಮ ಮಾಡಿದ್ವಿ. ಅವಾಗ ಸುಮಾರು 2-2.5 ದಿನಗಳ ಕಾಲ ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ನಿರಂತರವಾಗಿತ್ತು. ಅದಕ್ಕಿದ್ರು ಹೋಗಿ ಇಸ್ರೋ ಸೆಂಟರ್ನಲ್ಲಿ ಇನಾಗ್ರೇಷನ್ ಮಾಡೋದು, ವಾಚ್ ಮಾಡೋದು, ಡಿಸ್ಕಸ್ ಮಾಡೋದು, ಮತ್ತೆ ಅವರಲ್ಲಿ ಹೋಗ್ತಾ ಇತ್ತು. ಸೊ ಈ ತರ ಕಂಟಿನ್ಯೂಸ್ ಆಲ್ಮೋಸ್ಟ್ 2 ದಿನಗಳ ಕಾಲ ನಡೆದಿತ್ತು. ಎಲ್ಲ ಸಂದರ್ಭದಲ್ಲಿ ನನಗೆ ಅನಿಸಿದ್ದು ಮತ್ತೆ ಎಲ್ಲರಿಗೂ ಗೊತ್ತಿರುವಂಥದ್ದು ನಮ್ಮ ಪೊಲೀಸ್ ಅಧಿಕಾರಿಗಳ ಸಿಬ್ಬಂದಿಗೆ ಫಿಟ್ನೆಸ್ ಬಹಳ ಮುಖ್ಯ ಆಗುತ್ತೆ. ಸೌಂಡ್ ಮೈಂಡ್ ಸೌಂಡ್ ಬಾಡಿ. ಸೊ ಫಿಸಿಕಲ್ ಎಷ್ಟು ಫಿಟ್ ಆಗಿರ್ತೀವಿ ಅಷ್ಟು ಎಫೆಕ್ಟಿವ್ ನಾವು ಕೆಲಸ ಮಾಡಲು ಸಾಧ್ಯ.